ನಮಸ್ತೆ ಗೆಳೆಯರೆ, ಸಂಜೆ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ಶನಿವಾರ ತಡರಾತ್ರಿ ಗೋವಾದ ಹೋಟೆಲ್ ಒಂದರಲ್ಲಿ ಘನಭೀಕರ ಬೆಂಕಿ ಅವಘಡ ನಡೆದೇ ಹೋಗಿದೆ. ಇದರಲ್ಲಿ ಬರೋಬ್ಬರಿ 25 ಮಂದಿ ಸಾವನ್ನಪ್ಪಿದ್ದಾರೆ. 3 ಮಂದಿ ಸುಟ್ಟು ಕರಕಲಾಗಿದ್ದರೆ ಇನ್ನು 23 ಮಂದಿ ಉಸಿರುಗಟ್ಟಿ ಪ್ರಾಣ ಚೆಲ್ಲಿದ್ದಾರೆ. ಗೋವಾದ ಪಂಜಿಮ್ ನಗರದ ಆರ್ಪೋರಾ ಗ್ರಾಮದಲ್ಲಿ ಒಂದು ಪ್ರತಿಷ್ಠಿತ ನೈಟ್ ಕ್ಲಬ್ ಒಂದು ನಡೆಯುತ್ತಿರುತ್ತದೆ. ಇದು ಎಷ್ಟು ಪ್ರತಿಷ್ಠಿತ ಅಂದರೆ ದೇಶದ ವಿವಿಧ ಭಾಗಗಳಿಂದ ಇಲ್ಲಿಗೆ ಬಂದು ವೀಕೆಂಡ್ನ ಕಳೆದು ಹೋಗುವಂಥ ಸ್ಥಳ ಇದು. ಇಲ್ಲಿ ರಾತ್ರಿ ನಡೆದಂಥ ಅವಘಡದಲ್ಲಿ ಸುಮಾರು 25 ಮಂದಿ ದಾರುಣ ಅಂತ್ಯ ಕಂಡಿದ್ದಾರೆ. ಇದು ಅತ್ಯಂತ ಆಘಾತಕಾರಿ ವಿಷಯ ಆಗಿದೆ. ಅಸುನೀಗಿದ್ದವರಲ್ಲಿ ಒಂದಷ್ಟು ಜನ ಅದೇ ಕ್ಲಬ್ನಲ್ಲಿ ಕೆಲಸ ಮಾಡ್ತಿದ್ದಂಥ ಕಾರ್ಯನಿರ್ವಹಿಸಿದ್ದಂತಹ ಸಿಬ್ಬಂದಿಗಳಾಗಿದ್ದರೆ, ಇನ್ನೊಂದಷ್ಟು ಜನ ಟೂರಿಸ್ಟ್ಗಳು ಮತ್ತು ಮೋಜು ಮಸ್ತಿಗಾಗಿ ಬಂದಿದ್ದಂಥ ವೀಕೆಂಡ್ ಪಾರ್ಟಿ ಮಾಡೋಕ್ಕಾಗಿ ಬಂದಿದ್ದಂತಹ ಕಸ್ಟಮರ್ಸ್ ಆಗಿರುತ್ತಾರೆ. ಏನಾಯ್ತಂದರೆ ಸುಮಾರು 10 ಗಂಟೆ 10:30 11 ಗಂಟೆ ಸುಮಾರಿಗೆ ಆ ನೈಟ್ ಕ್ಲಬ್ಗೆ ಜನ ಜಮಾಯಿಸೋಕ್ಕೆ ಶುರು ಮಾಡ್ತಾರೆ. ಸುಮಾರು 11 ಗಂಟೆ ಅಷ್ಟೊತ್ತಿಗೆ ಸುಮಾರು 100ರಿಂದ 150 ಜನ ಜಮಾಯಿಸ್ಬಿಟ್ಟಿರ್ತಾರೆ. ಜಮಾಯಿಸಿದ್ದು ಡಿ ಜೆಗಳು ಸಹ ಬರ್ತಾನೆ ಇರ್ತಾರೆ. ಒಂದಷ್ಟು ಜನ 2-3 ಜನ ಡಿ ಜೆಗಳು ಬಂದಿರ್ತಾರೆ, ಇನ್ನೊಂದಷ್ಟು ಜನ ಬರೋ ಹಾದಿಯಲ್ಲಿರ್ತಾರೆ. ಹೀಗಿದ್ದಾಗ ಏನಾಗುತ್ತೆ, ಡ್ಯಾನ್ಸ್ ಫ್ಲೋರಲ್ಲಿ ಜನ ಕಿಕ್ಕಿರೋದು ತುಂಬಿರ್ತಾರೆ. ಆ ಸ್ಥಳದಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಶುರುವಾಗುತ್ತೆ. ಮೋಜು ಮಸ್ತಿ ಆಗ್ತಾ ಇರ್ಬೇಕಾದ್ರೆ ಏನಾಗುತ್ತೆ, ಒಮ್ಮೆಲೆ ಇದ್ದಕ್ಕಿದ್ದಂಗೆ ಬರಸಿಡಿಲಿನಂತೆ ಒಂದು ದೊಡ್ಡ ಸೌಂಡ್ ಬರುತ್ತೆ. ಸೌಂಡ್ ಜೊತೆಗೆ ಏನಾಗುತ್ತೆ, ಅಲ್ಲಿ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ಜನ ದಿಕ್ಕಾಪಾಲಾಗಿ ಓಡ್ತಾರೆ. ಅಲ್ಲಿ ಏನಾಗ್ತಾ ಇದೆ ಅಂತ ಕೂಡ ಅವರಿಗೆ ಅರಿವಿಗೆ ಬರದಂಗೆ ಓಡ್ತಾ ಇರ್ತಾರೆ. ಇದ್ದಕ್ಕಿದ್ದಂಗೆ ಆ ಬೆಂಕಿ ಏನಾಗುತ್ತೆ, ಇಡೀ ಕ್ಲಬ್ನ ಆವರಿಸ್ಕೊಂಡ್ಬಿಡುತ್ತೆ. ಆ ಬೆಂಕಿಯ ರಭಸಕ್ಕೆ ಅಲ್ಲಿ ಹೊಗೆ ಕೂಡ ದಟ್ಟವಾಗಿ ಹಬ್ಕೊಂಡ್ಬಿಡುತ್ತೆ. ಹೊಗೆ ಎಷ್ಟು ದಟ್ಟವಾಗಿ ಹಬ್ಬುತ್ತೆ ಅಂತಂದರೆ ಅಲ್ಲಿರೋವಂಥ ಜನರಿಗೆ ಏನು ಮಾಡ್ತಾ ಇದ್ದೀವಿ, ಎಲ್ಲಿ ಹೋಗ್ತಿದ್ದೀವಿ ಅಂತ ಗೊತ್ತೇ ಆಗಲ್ಲ. ಅವ್ರು ಎಲ್ಲಿ ಓಡ್ತಾ ಇದ್ರು ಅವ್ರು ಬರೀ ಒಂದು ಡೆಡ್ ಎಂಡೇ ಕಾಣುತ್ತೆ. ಗೋಡೆ ಮತ್ತು ಒಬ್ರಿಗೊಬ್ರು ಗುದ್ಕೊಳ್ಳೋದು, ಒಬ್ಬೊಬ್ಬರು ಚೀರಾಡೋದು, ಕೂಗಾಡೋದು ಇದೇ ಆಗ್ತಾ ಇರುತ್ತೆ. ಸೊ ಇದಕ್ಕೋಸ್ಕರ ಏನೂ ಮಾಡೋಕ್ಕಾಗದೆ ದಿಕ್ಕಾಪಾಲಾಗಿ ಓಡ್ತಾ ಇದ್ದಂಥ ಎಲ್ಲೂ ಕೂಡ ಅವರಿಗೆ ಒಂದು ಸೇಫ್ ಎಕ್ಸಿಟ್ ಅಂತ ಸಿಗೋದಿಲ್ಲ. ಇದಕ್ಕೆ ಕಾರಣ ಏನು ಅಂತ ನೋಡ್ತಾ ಹೋಗೋದ್ರೆ, ಅಲ್ಲಿನ ಸ್ಥಳೀಯ ಸಂಸ್ಥೆಗಳು ಈಗ ಅವರು ಹೇಳ್ತಾ ಇರೋದು ಏನಂತಂದರೆ, ಈ ಕ್ಲಬ್ ಪ್ರತಿಷ್ಠಿತ ಕ್ಲಬ್ಬೇ ಇರಬಹುದು, ದೇಶದ ವಿವಿಧ ಭಾಗಗಳಿಂದ ಇಲ್ಲಿ ಕಸ್ಟಮರ್ಸ್ ಬರಬಹುದು, ಆದರೆ ಈ ಕ್ಲಬ್ಗೆ ಒಂದು ಸೇಫ್ಟಿ ಮೆಷರ್ಸ್ ಅಥವಾ ಸೇಫ್ಟಿ ಪ್ರಿಕಾಷನ್ಸ್ ಅನ್ನೋದೇ ಇರಲಿಲ್ಲ ಅಂತ ಈಗ ಸ್ಥಳೀಯ ಸಂಸ್ಥೆ ಹೇಳ್ತಾ ಇದೆ. ಈಗ ಕ್ಲಬ್ಗೆ ಬೇಕಾದಂಥ ಸುರಕ್ಷತಾ ಕ್ರಮಗಳೇ ಇರಲಿಲ್ಲ. ಇಲ್ಲಿ ಸುರಕ್ಷತಾ ಕ್ರಮಗಳು ಆಬ್ಸಲ್ಯೂಟ್ಲಿ ಝೀರೋ ಅಂತ ಸಹ ಇಲ್ಲಿ ಸ್ಥಳೀಯ ಅಧಿಕಾರಿಗಳು ಸಂಸ್ಥೆಗಳು ಈಗ ಹೇಳ್ತಾ ಇದ್ದಾವೆ. ಬಟ್ ಈಗ ಹೇಳೋಕ್ಕೆ ಮುಂಚೆ ಇವರು ಏನು ಮಾಡ್ತಾಯಿದ್ರು ಮೊದಲು, ಇಷ್ಟೇ ಅಲ್ಲದೆ ಅಲ್ಲಿ ಫೈರ್ ಸೇಫ್ಟಿ ಮೆಷರ್ಸ್ ಸಹ ಏನೂ ಇರಲಿಲ್ಲ. ಒಂದು ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಆಗಲಿ, ಅಗ್ನಿಶಾಮಕ ದಳ ಹತ್ತಿರದಲ್ಲಿ ಅಗ್ನಿ ಅವಘಡ ಸಂಭವಿಸಿದಾಗ ಕೂಡಲೇ ಅದನ್ನು ಹದ್ದುಬಸ್ತಿಗೆ ತರುವಂತಹ ಫೈರ್ ಸೇಫ್ಟಿ ಮೆಷರ್ಸು ಅಥವಾ ಬೆಂಕಿಯನ್ನು ಆರಿಸುವಂಥ ಏನು ಉಪಕರಣಗಳು ಸಹ ಇಲ್ಲದೆ ಇರೋದು ಇಲ್ಲಿ ಎದ್ದು ಕಾಣ್ತಾ ಇದೆ. ಈ ಕ್ಲಬ್ನ ಆಡಳಿತ ಮಂಡಳಿ ಈ ಕ್ಲಬ್ನಿಂದ ಎಷ್ಟು ಲಾಭ ಬರುತ್ತೆ ಅಂತ ನೋಡೋದ್ರ ಜೊತೆಗೇನೆ ಇಲ್ಲಿ ಕ್ಲಬ್ಗೆ ಬರುವಂತಹ ಪ್ರತಿಷ್ಠಿತ ಮಂದಿ ಬರ್ತಾರೆ. ಅವರಿಗೆ ಸೇಫ್ಟಿ ಅಥವಾ ಅವರ ಸುರಕ್ಷತೆ ಬಗ್ಗೆ ಕಾಳಜಿ ವಹಿಸಲೇಬೇಕಾಯಿತು. ಯಾಕಂತಂದರೆ ಇಲ್ಲಿ ಬರೋವಂಥ ಜನ ಏನು ಸಣ್ಣ ಪುಟ್ಟ ಮಂದಿ ಅಲ್ಲ. ಆಮೇಲೆ ಇಲ್ಲಿ ಸಹ ಬಹಳ ದುಬಾರಿಯಾದ ಕ್ಲಬ್ ಸಹ ಇದು. ಸೊ ಇಷ್ಟೆಲ್ಲ ಇವರು ಈ ಕ್ಲಬ್ಗಳು ಏನು ಮಾಡ್ತವೆ, ಬರೀ ಅವರ ಆರ್ಥಿಕವಾಗಿ ಅವ್ರು ಏನು ಲಾಭ ಬರುತ್ತೆ ಅಂತ ನೋಡ್ತಾರೆ ಹೊರತು ಇಲ್ಲಿ ಬರುವಂಥ ಕಸ್ಟಮರ್ಸ್ಗೆ ಅವರಿಗೆ ಸುರಕ್ಷತೆ ಏನು ಕೊಡಬೇಕು ಅನ್ನೋದನ್ನು ಸ್ವಲ್ಪವೂ ಸಹ ಗಮನ ಕೊಡೋದಿಲ್ಲ. ಇವರ ಬೇಜವಾಬ್ದಾರಿತನದಿಂದ ಸುಮಾರು 25 ಜನ ಸಾವನ್ನಪ್ಪಿದ್ದಾರೆ. ಇನ್ನೊಂದಷ್ಟು ಜನ ಆಸ್ಪತ್ರೆಯಲ್ಲಿ ನರಳಾಡ್ತಾ ಇದ್ದಾರೆ. ಅಗ್ನಿ ಅವಘಡ ಸಂಭವಿಸಿದ ಕೆಲವೇ ಕ್ಷಣಗಳಲ್ಲಿ ಅಗ್ನಿಶಾಮಕ ದಳಕ್ಕೆ ಒಂದು ಫೋನ್ ಬರುತ್ತೆ. ಫೋನ್ ಬಂದಿದ ತಕ್ಷಣ ಅಗ್ನಿಶಾಮಕ ದಳದವರು ಬರ್ತಾರೆ. ಬಂದರೂ ಸಹ ಅವರು ಸುಮಾರು ಒಂದು 400 ಮೀಟರ್ ದೂರದಿಂದ ನಿಂತ್ಕೊಂಡೇ ಈ ಬೆಂಕಿಯನ್ನು ನಂದಿಸಬೇಕಾದಂಥ ಹರಸಾಹಸವನ್ನು ಮಾಡ್ತಾರೆ. ಏಕಂತಂದರೆ ಅವರು ಬರೋ ಅಷ್ಟೊತ್ತಿಗೆ ಬೆಂಕಿಯ ಕೆನ್ನಾಲಿಗೆ ಸುತ್ತಮುತ್ತ ಚಾಚಿಬಿಟ್ಟಿತ್ತು. ಈ ಕ್ಲಬ್ ಹೇಗಿತ್ತು ಅಂತಂದರೆ ಬಟ್ಟೆ ಮತ್ತು ಈ ವುಡ್ಡಿಂದ ಮಾಡಿರುವಂತಹ ಕ್ಲಬ್ ಆಗಿರೋದ್ರಿಂದ ಬೆಂಕಿಗೆ ಸಹ ಅದಕ್ಕೆ ಉರಿಯೋದಕ್ಕೆ ಅಥವಾ ಇನ್ನೂ ದೊಡ್ಡದಾಗಿ ಪ್ರಜ್ವಲಿಸುವಂತಹ ಸಹಕಾರಿಯಾಗಿತ್ತು. ಈಗ ಇಲ್ಲಿನ ಸ್ಥಳೀಯ ಸಂಸ್ಥೆಗಳು ಅವರಿಗೆ ಏನು ದಂಡ ಹಾಕೋದು ಮತ್ತು ಇನ್ನಷ್ಟು ಅವ್ರನ್ನ ದೂರೋದು, ಈ ಸುರಕ್ಷತಾ ಕ್ರಮಗಳು ಇರಲಿಲ್ಲ ಅಂತ ಹೇಳೋ ಬದಲು ಮೊದಲೇ ಈ ಕ್ರಮ ಯಾಕೆ ಕೈಗೊಂಡಿಲ್ಲ?
ಸರ್ಕಾರಿ ಸ್ವಾಮ್ಯದ ಸ್ಥಳೀಯ ಸಂಸ್ಥೆಗಳು ಇಲ್ಲಿ ಬರುವಂಥ ಪ್ರತಿಯೊಂದು ಹೋಟೆಲ್ಗೂ ತೀವ್ರ ನಿಗಾ ಇಟ್ಟು ಅಲ್ಲಿ ಸೇಫ್ಟಿ ಮೆಜರ್ಸ್ ಏನಿದೆ ಅಂತ ನೋಡಬೇಕಾಗಿರೋದು ಅವರ ಆದ್ಯ ಕರ್ತವ್ಯ ಆಗಿರುತ್ತೆ. ಈ ಮಧ್ಯೆ ಪ್ರಧಾನಿ ನರೇಂದ್ರ ಮೋದಿ ಅವರು ಶೋಕವನ್ನು ವ್ಯಕ್ತಪಡಿಸಿದ್ದು, ಸಾವು ಸಂಭವಿಸಿದ್ದವರಿಗೆ ತಲಾ 2 ಲಕ್ಷ ಮತ್ತು ಗಾಯಾಳುಗಳಿಗೆ ಒಂದಷ್ಟು ಪರಿಹಾರವನ್ನು ಘೋಷಿಸಿದ್ದಾರೆ. ಈಗಲಾದರೂ ಸ್ಥಳೀಯ ಸಂಸ್ಥೆಗಳು ಎಚ್ಚೆತ್ತುಕೊಂಡು ಇಲ್ಲಿರುವಂಥ ಪ್ರತಿಷ್ಠಿತ ಹೋಟೆಲ್ಲು, ಕ್ಲಬ್ಬು ಮತ್ತು ಇನ್ನಿತರ ಸಂಸ್ಥೆಗಳು ಎಲ್ಲಿ ನೂರಾರು ಜನ ಜಮಾಯಿಸ್ತಾರೆ ಅಲ್ಲಿ ಬೇಕಾದಂಥ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಲಿ ಅಂತ ಕೋರ್ಕೊಳ್ತೇವೆ.